ಹರಿ ಹರಿ ಶೌರಿ ಮುರಾರಿ ಶೌರಿ ಮುರಾರಿ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ನಾನಿನ್ನ ದಾಸನಯ್ಯ ಹರಿಯೇ ಕೈ ಬಿಡದೆ ನೀಯನ್ನ ಪಾಲಿಸೋ ದೊರೆಯೇ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನ ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಬಾರೆಯ ಮುರಾರೆ ಭಕ್ತರ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರೆ ಭಕ್ತರ ಮೊರೆಯಾಲಿಸಿ ಗೌರಿ ಮೊರೆ ಕೇಳಿ ನೀ ಬಾರೆಯ ವಾರಿ ಜಮಾಲ
ಪರಮಾತ್ಮ ವಾಸುದೇವ ಈ ದೀನನ ಮೇಲೆ ದಯೆ ತೋರಿ ಹಿಂದಿಗೆ ದರ್ಶನವಿಷ್ಟೆಯ ತಂದೆ. ತಮ್ಮ ಪಾದದ ಧೂಳಿಯಿಂದ ಈ ಕುಟೀರವು ಪಾವನವಾಯಿತು ದೇವ. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಪೋಲ್ವ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿನಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನದೆ ಅರಸಿದೆಯ ಅಂಧಕಾರ ಮನದೆ ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ತಮಗೆ ಹಣ್ಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ,
ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪುಷ್ಪವು ಹರಳಿ ಅದರ ಸುಪರಿಮಳವು ನನ್ನನ್ನು ಇಲ್ಲಿಯವರೆಗೂ ಸೆಳೆದಿರುವುದು. ನೀನೇನು ಸಾಮಾನ್ಯನೇ ವಿದುರ. ಮಾನವ ಸತತವು ನನ್ನನ್ನೇ ಧ್ಯಾನ ಮಾಡುತ್ತ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನಿದ್ದರೆ ಕೊಡುವಿದರ? ಪರಮಾತ್ಮ, ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ವಿದರ? ಕ್ಷೀರವೇ? ಕ್ಷೀರವು ನನಗತ್ಯಂತ ಪ್ರಿಯವಾದ ಆಹಾರ. ವಿದರ, ನೀನು ಬಲ್ಲೆಯ? ಗೆಳೆಯನಾದ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರ ಈಗಲೂ ಸೆವುದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟ ಹಣ್ಣಿನ ರುಚಿ ಈಗಲೂ ಸೆವುದಂತಿರುವುದು. ಈಗ ನಿನ್ನ ಬಳಿಯಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ತಾ? ಆಗಬಹುದು ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿವೆ ತಂದೆ. ಏಕೆ ವಿಧರ ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದೆನು ದೇವ. ಏನು ವಿಧರ, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವು ಉಳಿದಿರಬೇಕು. ಇಲ್ಲಿ ಅದನ್ನೆತ ನೋಡಿದೆಯೇ ವಿಧರ? ಶಿಷ್ಣದ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ. ಎಂತಹ ಸುಳ್ಳುಗಾರನೀಯ ನೀನು? ವಾಸುದೇವ, ಇದರಿಂದ ತಮ್ಮ ತುದಿನಾಲಿಯೂ ಸಹ ನೆನೆಯುತ್ತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು,
ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವೆಲ್ಲ ಎಂದು ಹೇಳುತ್ತಿರುವೆ. ಅದು ಅಲ್ಲಿ ನೋಡು. ಆಶ್ಚರ್ಯ, ಪರಮಾಶ್ಚರ್ಯ. ಧನ್ಯನಾಗನು ದೇವಾ, ಧನ್ಯನಾಗನು. ಬ್ರಹ್ಮಾಂಡ ದೇಶಂ ಭೂಮಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಮಗನಾಗಿ ಪಡೆದ ವಸುದೇವ ದೇವಕಿರೇ ಧನ್ಯರು. ಇದ್ರ ಪರಮಾತ್ಮ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದ ನಿನ್ನ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವ.
ವಿಚಾರವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ಬರು. ನೀನು ಅಲ್ಲಿಗೆ ಬಾ, ಅಲ್ಲೊಂದು ವಿಚಾರವಾದ ಪ್ರಸಂಗವು ನಡೆಯುವುದು, ನೀನು ಸಹ ನೋಡುವೆ ಎಂದು. ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡುವ ಮೋಹದ ರೂಪ ದೇವಾ ಜಗದ. ನಿಗಮ ಗೋಚರತೆ ನಿರ್ಮಲ ಪ್ರಕಟಣೆಯ ನಿಗಮ ಗೋಚರತೆ ನಿರ್ಮಲ ಪ್ರಕಟಣೆಯ ಕಲ್ಲವರಿಲ್ಲ ಜಗದ ಜೀವರುಳು ಕಲ್ಲವರಿಲ್ಲ ಜಗದ ಜೀವರುಳು ಪವನಕ್ಕೆ ಸಿಲುಕಿದ ರಾತಿಯ ಮನುಜರ ಪವನಕ್ಕೆ ಸಿಲುಕಿದ ರಾತಿಯ ಮನುಜರ ಅವರೋಗ ವೈದ್ಯ. ಕೃಷ್ಣ ವಾಸುದೇವ ವಿದುರ, ಅವರೋಗ ವೈದ್ಯ ಪರಿಪಾಲಿಸು ಜಗದ. ಮನಸ್ಸಿನ ಕ್ಲೇಶವ ಹರಿಸಿದೆ ನೀನು, ಮನಸ್ಸಿನ ಕ್ಲೇಶವ ಹರಿಸಿದೆ ನೀನು, ಮಂಗಳ ರೂಪವ ತೋರಿದೆ ನೀನು, ಮಂಗಳ ರೂಪವ ತೋರಿದೆ ನೀನು, ಕ್ಷೀರ ಸಾಗರ ಜಯನನು ನೀನು, ಕ್ಷೀರ ಸಾಗರ ಜಯನನು ನೀನು, ಅಮೃತದಾರೆಯ. ಪರಮಾತ್ಮ ವಿದುರ, ಅಮೃತಧಾರೆಯ ಹರಿಸಿದೆ ನೀನು, ಅಮೃತಧಾರೆಯ ಹರಿಸಿದೆ ನೀನು ಜಗದ. ಜೀವನದ ಜಗದ ಜೀವಾತ್ಮನೋ ಅಖಂಡ ಅವನಿ ಮಂಡಲದೋಳ ಜಯನಾಗಿ ಗಂಡುಗಲಿ ತಂಡವನು ಖಂಡನಂ ಗೈದು
ಈ ಹಸ್ತಿನಾವತಿಯ ಅಧಿಕಾರ ಮುಕುಟವನ್ನು ನನಗೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ನಮೋ ನಮಃ. ಜಗತ್ತತ್ಯದ್ಭುತ ಮನ್ವಂತರ ಸಕಲ ಸಾಮಂತರಿಂಗಳಗೂಡಿ ಮೆರೆಯುತ್ತೇನುವ ರಾಜೇಶ್ವರ ಗುರುಕುಲ ಪ್ರಚಂಡ ದೋರ್ದಂಡ ಬಲ ಪಂಡಿತನಾಗಿ, ಗುರುಕುಲ ಪ್ರಚಂಡ ದೋರ್ದಂಡ ಬಲ ಪಂಡಿತನಾಗಿ ಈ ಅದಾರು ಸಾಟಿ ಕುರು ಹಂಸೋದ್ಧಾರಕ, ಕುರು ಸಂರಕ್ಷಕ ತಾತ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿ ಕುರು ವಂಶವನ್ನ ಉನ್ನತ ಶಿಖರಕ್ಕೇರಿಸಿದ ಗುರು ದ್ರೋಣರಿಗೆ ನಮೋ ನಮಃ. ಮಮತೆಯ ಮಂದಾರ, ಹಿತೋಕ್ತಿಗಳ ಸರದಾರ ಚಿಕ್ಕಪ್ಪ ನಿಮಗೂ ನಮೋ ನಮಃ. ದಮನಿಗಳಲ್ಲಿ ಒಂದೇ ವಂಶ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಆ ಪಾಂಡವರಿಗೆ ಸಿಂಹಸುತ್ತನಾಗಿರುವ ಸಹೋದರ ದುಶ್ಯಾಸನ ಅಣ್ಣ, ಭಗವಾನ್ ಭಾಸ್ಕರ ಪುತ್ರ, ಎನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣ, ಸ್ವಾಗತ ಸುಸ್ವಾಗತ. ಇನ್ನು ಸಮಯದ ಸಂಜೀವಿನಿಯಂತೆ ಹಗಲಿರುಳು ನನಗಾಗಿ ಶ್ರಮಿಸಿ ಉತ್ತಮ ಸಲಹೆಗಾರನಾದ ಸೋದರ ಮಾವ ಶಕುನಿ, ಅಶ್ವತ್ಥಾಮ, ಕೃಪಾ, ಶಲ್ಯ, ಭಗದತ್ತ, ಬಾಹಲಿಕ ಇಂಥ ಮಹಾರಥಿಕರು ನನ್ನಲ್ಲಿರುವಾಗ ಈಗಿರುವಲ್ಲಿ ಸಾಟಿರುವವರೆಗೆ ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ್ರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆಯೇ ಅರ್ಧ ರಾಜ್ಯವನ್ನು ಕೇಳುವರಂತೆ.
ಅರಣ್ಯದಲ್ಲಿ ಅನಾಗರಿಕಂತೆ ವಾಸ ಮಾಡಿಕೊಂಡಿದ್ದ ರಟ್ಟಾಸ ಎಷ್ಟರ ಮಟ್ಟಿಗೆ ಹೆಚ್ಚಿಗೆ ಎಂಬ ನೋಡಿದಿರಾ? ದುರ್ಯೋಧನ ಕುಮಾರ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಹೇಳಿದ್ರಿ ತಾತ? ಯುದ್ಧವೇ ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣ್ಯ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದ ಪಾಂಡವರು ಮೋದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗಂಟು ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಮೇಲಿನ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಮಿತ್ರ ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಲ್ಲಿ ಅವರ ಕಣ್ಣೆದುರು ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮನು ದಯಮಾಡಿಸುತ್ತಿರುವನು. ಯಾರು ಪುರುಷೋತ್ತಮ? ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ. ರಾಜಾದಿ ರಾಜನು ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ನಂದಗೋಪಾಲನ ಪುರುಷೋತ್ತಮನೋ? ಪಾಂಡವ ಮಿತ್ರ ಆ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವರು? ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೋ? ಭರತ ಕುಲ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳ್ಕೊಳ್ಬೇಕೋ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುತ್ತದೆ. ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನದೇ ಮಾತನಾಡುತ್ತಿರುವ ಈ ವಿದುರನ್ನು ಈಗ ಸಭೆಯಿಂದ ದೂಡಿ ಬಿಡು. ವಿದುರ, ಅಣ್ಣನ ಆಜ್ಞೆಯಂತೆ ಈ ಕೂಡಲೇ ಸಭೆಯಿಂದ ಆಚೆಗೆ ದೂಡುವೆನು. ನೀನಾಗೆ ಹೊರಟರೆ ಸರಿ, ಇಲ್ಲವಾದರೆ ಅನರ್ಥವಾದೀತು. ಅವಿವೇಕಿ, ದೂರ ಸರಿ. ದುರ್ಯೋಧನ, ನನ್ನನ್ನೇ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಉಂಟಾಗಿದೆ. ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ಆ ನಾಲಿಗೆಯು ಸೇದಿ ಹೋಗಬಾರದು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾಯಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವನು. ಪ್ರಮಾದವಾಯಿತು. ಮಿತ್ರ ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ವಿದುರರು ಧನುರ್ಧಾರಿಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿದ್ದರೆ 3 ಲೋಕಗಳಲ್ಲಿ ನಿನ್ನನ್ನು ಗೆಲ್ಲುವವರಾರಿದ್ದರು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವುದೇ? ಇವನು ಎಂದು ತಾನ ಬಿಲ್ಲ ಹಿಡಿದು ಯುದ್ಧ ಮಾಡಿರುವನು. ನೀವಾರಾದರೂ ಕಂಡಿರ? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದೆ ಆದರೆ ಅಂತಹವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸೆಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಓಹೋ, ಸಿದ್ಧಪಡಿಸಿರುವೆನು. ಎಲ್ಲಿ? ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ.
ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಇಲ್ಲಿಗೆ ಬಂದು ನಮಸ್ಕರಿಸುವಂತೆ ಮಾಡುವೆ. ಯೋಗ ಮಾಯೆ, ಜಾಗೃತಳಾಗು. ಮಿತ್ರ ಚೇಚೆ ಚಕ್ರವರ್ತಿ, ಚೇಚೆ ಭರತಕುಲ ಚಕ್ರವರ್ತಿಯಾಗಬೇಕಾಗಿರುವ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದ ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ದೂತನಾಗಿ ಬಂದಿರೋ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದೆ ಆದರೆ ಅದು ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಪೀಠವು ಸಿದ್ಧವಾಗಿರುವುದು. ಎಂದಿಗೂ ಯಾರಿಗೂ ತಲೆ ಭಾಗದ ಈ ಸಾರ್ವಭೌಮನು ಇಳಿದು ಬಂದು ಇಲ್ಲ ಉರುಳಿ ಬಂದನೋ ಶಾಸನಿ ಎಲ್ಲ ಹಲೋಮಯ ಅಯೋಮಯ. ಕೃಷ್ಣ, ನಿನಗೆ ನಾಟ್ಯವೆಂದರೆ ಬಹುಮಮತೆ ಅಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಗೋಪಿಕಾ ಸ್ತ್ರೀಯರ ನಾಟ್ಯವನ್ನು ನೋಡಿ ನೋಡಿ ಬೇಸತ್ತಿರುವೇನೋ? ನನ್ನ ಅರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಯಾರಲ್ಲಿ ನರ್ತನವು ಪ್ರಾರಂಭವಾಗಲಿ. ರೇಪು ಭಯಂಕರ ರೂಪ ಮನೋಗರ, ರೇಪು ಭಯಂಕರ ರೂಪ ಮನೋಗರ, ಚಾಪ ವಿದ್ಯೆಯ ಬಲ್ಲ ಗಳ್ಳನ ಪರಪಾಪ, ಚಾಪ ವಿದ್ಯೆಯ ಬಲ್ಲ ಗಳ್ಳನ ಪರಪಾಪ, ಸೋದರ ಪಾವನ ಇದ ನೀತೆ ದೂರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ವಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶದ ತಿಲಕ ಮಗುಡೇಶ್ವರ, ತೀರ ಕರುಣಾಳು ಕುರುಭೂಪರಾಜೇಶ್ವರ. ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ
ವರ್ಣದಾರಿ ಈ ಚೆಲುವ ಕೊಳಲನಾದದಲ್ಲಿ ಕೊಳಲನಾದದಲ್ಲಿ ಈ ಜಗವನೆಲ್ಲವ ಬರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕೃಷ್ಣ ಕೃಷ್ಣನಿಗಿವರು ಕಡುವೈರಿ ಅಮ್ಮ ಕೃಷ್ಣನಿಗಿವರು ಕಡುವೈರಿ ಅಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವರು ಕಡುವೈರಿ ಅಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿನಗಿಲ್ಲಿ ಕರುಣಾಳು ಗುರುಗೋಪರಾಜೇಶ್ವರ ಗುರುವಂಶದ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಗುರುಭೂ ರಾಜೇಶ್ವರ ರಾಜೇಶ್ವರ ಕೌರವೇ